ನಕಲಿ ಪೋಸ್ಟ್ ಮಾಸ್ಟರ್ ಒಬ್ಬ ಲಕ್ಷಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡಿ ಅನೇಕರಿಗೆ ಪಂಗನಾಮ ಹಾಕಿದ್ದಾನೆ. ಗ್ರಾಮೀಣ ಪ್ರದೇಶದ ಮುಗ್ಧರು ಅಮಾಯಕ ಜನರಿಗೆ ಮಹಾ ಮೋಸ ಮಾಡಿದ್ದಾರೆ. ಠೇವಣಿ ಖಾತೆಯಲ್ಲಿ ಇದ್ದಂತಹ ಹಣ, ಪಿಂಚಣಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಇದೆಲ್ಲವನ್ನೂ ಕೂಡ ಲಪ್ಟಾಯಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬಿದರಕೆರೆ ಗ್ರಾಮದಲ್ಲಿ ನಕಲಿ ಪೋಸ್ಟ್ ಮಾಸ್ಟರ್ ಒಬ್ಬ ಭಾರಿ ಮೋಸ ಮಾಡಿದ್ದಾನೆ. ದೊರೆಸ್ವಾಮಿ ಅಲಿಯಾಸ್ ರಾಜು ಹಣದೊಂದಿಗೆ ಪರಾರಿಯಾಗಿರುವಂತಹ ವಂಚಕ ಆರೋಪಿ. ಇನ್ನು ಪತಿಯ ಮರಣದ ನಂತರ ಅನುಕಂಪದ ಆಧಾರದಲ್ಲಿ ಸುಧಾ ಅವರು ನೌಕರಿ ಪಡೆದುಕೊಂಡಿದ್ರು. ತಾಯಿ ಸುಧಾ ಬದಲಿಗೆ ತಾನೇ ABPM ಆಗಿ ಕೆಲಸ ಮಾಡ್ತಾ ಇದ್ರು. ರಾಜು ತಾನೇ ಆ ಒಂದು ಕೆಲಸವನ್ನು ವಹಿಸಿಕೊಂಡು ಮಾಡ್ತಾ ಇದ್ರು. ಠೇವಣಿ ಇಟ್ಟ ಹಣಕ್ಕೆ ರಶೀದಿ ದಾಖಲೆಗಳನ್ನು ಯಾವುದನ್ನು ಕೂಡ ಕೊಡದೆ ಪ್ರತಿನಿತ್ಯ ಒಂದೊಂದು ಸಬೂಬು ಹೇಳ್ತಾ ಇದ್ದ. ಇನ್ನು ಮನೇಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ, ಇಲ್ಲ ಈಗ ತಗೊಂಬರೋದಕ್ಕಾಗಲಿಲ್ಲ, ಇಲ್ಲ ಸಮಸ್ಯೆ ಇದೆ, ಅಥವಾ ಬುಕ್ಕು ಏನು ದಾಖಲೆ ಪುಸ್ತಕ ಇದೆ ಅದು ತುಂಬ ಹೋಗಿದೆ, ಇಲ್ಲ ಎಲ್ಲ ಸೇರಿಸಿ ಒಂದೇ ಬಾರಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿಕೊಂಡು ಮಹಿಳೆಯೊಬ್ಬರ 4 ಲಕ್ಷ ಹಣವನ್ನು ಪೀಕಿದ್ದಾನೆ. ಒಂದೇ ಬಾರಿಗೆ ಕೊಟ್ಟ ಹಣಕ್ಕೆ ರಶೀದಿ ಕೊಡದೆ ಸತಾಯಿಸ್ತಾ ಇದ್ದ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇದೇ ರೀತಿ ರಶೀದಿ ಕೊಡದೆ ಅನೇಕರಿಗೆ ಮಹಾವಂಚನೆ ಮಾಡಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಣಕ್ಕಾಗಿ ಒತ್ತಡ ಹೆಚ್ಚಾಗ್ತಾ ಇದ್ದಂತೆ ಊರು ಬಿಟ್ಟು ಇದೀಗ ರಾಜು ಪರಾರಿಯಾಗಿದ್ದಾನೆ. 4 ಲಕ್ಷ ವಂಚನೆ ಬಯಲಾಗ್ತಾ ಇದ್ದಂತೆ ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಅಂಚೆ ಇಲಾಖೆ ವಂಚಕರ ವಿರುದ್ಧ ಇದೀಗ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಿಮ್ಮದೇ ಇಲಾಖೆಯ ವ್ಯಕ್ತಿ ಅಂತ ಯಾವಾಗ ಅವರು ಹೋದರು ಆ ಸಂದರ್ಭದಲ್ಲಿ ಪ್ರತಿಯೊಂದು ಸತ್ಯಗಳು ಕೂಡ ಬಯಲಿಗೆ ಬಂದಿದೆ. ಸರಿ ಅಮ್ಮ, ಈಗ ಈ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟ ನಾನು 11 ಜಾಯ್ನ್ ಆಗಿದ್ದು. ಅದಕ್ಕಿಂತ ಮುಂಚೆ ಯಾರು ಮಾಡ್ತಿರೋ ಅದ್ರ ಬಗ್ಗೆ ನಂಗೆ ಏನು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಸುಧಾ ಅನ್ನೋರು ABPM ಇಲ್ಲಿ ವರ್ಕ್ ಮಾಡ್ತಿರೋದು. ಸೊ ಅವ್ರ ಜೊತೆನಲ್ಲಿ ಅವ್ರ ಮಗ ಕೆಲಸ ಮಾಡ್ತಿದ್ರಂತಲ್ಲ, ನಿಜಾನ ಮೇಡಮ್? ಸರಿ, ಸುಧಾ ಅವರ ಜೊತೆನಲ್ಲಿ ಅವರ ಮಗ ಕೂಡ ಕೆಲಸ ಮಾಡ್ತಾರೆ ಸರ್ ಅಂತಂದ್ರೆ ಮೊದಲು ಮಾಡ್ತಿದ್ರು, ಅದಾದ್ಮೇಲೆ ಒಂದ್ ಸ್ವಲ್ಪ ಮಧ್ಯ ಮಾಡ್ತಿದ್ರು. ಅದ್ಬಿಟ್ರೆ ದುಡ್ಡು ಬರೋದು ಅದೇ ಸಹ ಬುಕ್ಕು ನಾವು ಕೊಡ್ತಾ ಇದ್ದಿದ್ದು ಅಮೌಂಟ್ ಅದಕ್ಕೆಯ. ಅವರು ಇವತ್ತ ನಾಳೆ ಅಂತ ಬುಕ್ನು ಕೊಡಲಿಲ್ಲ. ನಮ್ಮ ದುಡ್ಡ ಕಟ್ಟಿರೋದು ಇಷ್ಟ ಅದೇ ಅಂತಲೂ ಹೇಳಲಿಲ್ಲ. ನಾವು ಕಟ್ಟಿದ್ದು 50,000 ದುಡ್ಡು ಸಹ. ಅದು ಅನ್ಯಾಯ ಆಗೋದು ನಮ್ಮದು. ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ, ನಮಗೆ ದುಡ್ಡು ಆಗಬೇಕು ಅಂತ ಬಂದಾಗ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂದಾಗ ನಮಗೆ ಅನುಮಾನ ಬಂದು ಬುಕ್ಗಳೇ ಕೊಡ್ತಾ ಇಲ್ಲ. ನಮ್ಮ ಅಮೌಂಟ್ ಬರೋದು ಅದಕ್ಕೆ, ದುಡ್ಡು ಬರೋದು ಅದೇ ನಮ್ಮದು. ಗೃಹಲಕ್ಷ್ಮಿದು ನಮ್ಗೆ ಬರೋದು ಎಲ್ಲವೂ ಅದಕ್ಕೆ ಇಟ್ಕೊಂಡಿದ್ದು. ಬುಕ್ಕೇ ಇಲ್ಲ ಅಂತ ಅವ್ರು. ಈಗ ಸುಮಾರು ಎಷ್ಟಿತ್ತು ದುಡ್ಡು? ಒಂದು 53 54 ಇರ್ಬೋದು. ಎಲ್ಲ ಇಲ್ಲ, ಈಗ ಒಂದು ಬುಕ್ಕೇ ಇಲ್ಲ ಅಂತ ಅವ್ರೆ. ಈಗ ಏನು ಮಾಡ್ತೀರಮ್ಮ? ಏನು ಮಾಡೋದು? ಅವತ್ತು ಅರ್ಜಿ ಬರ್ಕೊಟ್ಟಿದ್ವಿ, ಅವ್ರು ಏನು